ನಮಸ್ಕಾರ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ನಾನು ನಿಮಗೆ 3ನೇ ಚಾಪ್ಟರಿನ 2ನೇ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕರ್ನಾಟಕ ಆರ್ಥಿಕತೆಯಲ್ಲಿ ಕೃಷಿಯ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈಗ ಕರ್ನಾಟಕ ಆರ್ಥಿಕತೆ ನಿಮ್ಮ ಐಚ್ಛಿಕ ಪೇಪರ್ ಆಗಿರುವಂತಹ ಈ ಸಿಲೆಬಸ್ಸಿನಲ್ಲಿ ಬರುವಂತಹ 3ನೇ ಅಧ್ಯಾಯ ಕೃಷಿಯಲ್ಲಿ ಒಂದು ಭಾಗವಾಗಿರುವಂತಹ ಕರ್ನಾಟಕದಲ್ಲಿ ಕೃಷಿ ಉತ್ಪಾದಕತೆ ಕಡಿಮೆ ಇರೋದಕ್ಕೆ ಕಾರಣಗಳಿವು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, in today's video I will be explaining to you one of the topic from the 3rd chapter agriculture of your paper 8 Karnataka economy. Here today I will be explaining to you about causes of low agricultural productivity in Karnataka. ಮೊದಲಿಗೆ ನಾವು ಈ ಕೃಷಿ ಉತ್ಪಾದಕತೆಯ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಕೃಷಿ ಉತ್ಪಾದಕತೆ ಅಂದ್ರೇನು? ಉತ್ಪಾದಕತೆ ಅಂದರೆ ಉತ್ಪಾದನಾ ಮಾಡುವ ಸಾಮರ್ಥ್ಯ ಆಗಿದೆ. ಕೃಷಿ ಉತ್ಪಾದಕತೆ ಅಂದರೆ ಕೃಷಿಯಲ್ಲಿನ ಉತ್ಪಾದನಾ ಸಾಮರ್ಥ್ಯ ಅರ್ಥ ಮಾಡ್ಕೋಬಹುದು. ಅಂದರೆ ಸಾಮಾನ್ಯವಾಗಿ 1 ಎಕರೆ ಅಥವಾ 1 ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಎಷ್ಟು ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಇದೆ, ಅದಕ್ಕೆ ನಾವು ಕೃಷಿ ಉತ್ಪಾದನಾ ಸಾಮರ್ಥ್ಯ ಅಂತ ಕರಿತೀವಿ. ಇದನ್ನು ನಾವು ಅಂಕಿ ಅಂಶಗಳ ಮೂಲಕ, ಸೂತ್ರದ ಮೂಲಕ ಇದನ್ನು ಅಳತೆ ಮಾಡಬಹುದಾಗಿದೆ. ಕೃಷಿ ಉತ್ಪನ್ನಗಳ ಮತ್ತು ಆದಾನಗಳ ನಡುವಿನ ಅನುಪಾತವನ್ನೇ ಕೃಷಿ ಉತ್ಪಾದಕತೆ ಅಂತ ಹೇಳಬಹುದು. ಈ ಕೃಷಿ ಆದಾನಗಳು ಅಂದ್ರೇನು? ಇವುಗಳನ್ನು ಹೂಡುವಳಿಗಳು ಅಂತ ಸಹ ಕರೆಯಲಾಗುತ್ತೆ. ಅಂದರೆ ಕೃಷಿಯಲ್ಲಿ ಉತ್ಪಾದನೆ ಮಾಡೋದಕ್ಕೆ ಬಳಸಲಾಗುವಂತಹ ಎಲ್ಲ ರೀತಿಯ ಸರಕು ಸಾಮಗ್ರಿಗಳಿಗೆ ನಾವು ಆದಾನಗಳು ಅಥವಾ ಹೂಡುವಳಿಗಳು ಅಂತ ಕರಿತೀವಿ. ಉದಾಹರಣೆಗೆ ಮುಖ್ಯವಾಗಿ ಭೂಮಿ ಬೇಕು, ಒಂದು ಫಲವತ್ತತೆ ಉಳ್ಳಂತಹ ಭೂಮಿ. ಆ ಭೂಮಿಯ ಮೇಲೆ ಉತ್ಪಾದನೆ ಮಾಡೋದಕ್ಕೆ ಬೇಕಾಗಿರುವಂತಹ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಆಮೇಲೆ ಯಂತ್ರಗಳು, ವಿವಿಧ ರೀತಿಯ ಸಲಕರಣೆಗಳು, ಇವೆಲ್ಲವನ್ನು ಕೂಡ ನಾವು ಆದಾನಗಳು ಅಥವಾ ಹೂಡುವಳಿಗಳು ಅಂತ ಕರಿತೀವಿ. ಈ ಹೂಡುವಳಿಗಳನ್ನು ಬಳಸಿಕೊಂಡು ಕೃಷಿ ಚಟುವಟಿಕೆಯನ್ನು ನಡೆಸಿದಾಗ ಅದರಲ್ಲಿ ನಾವು ಬೆಳೆಯುವಂತಹ ಬೆಳೆಗಳೇನಿರುತ್ತೆ ಅದನ್ನೇ ಉತ್ಪನ್ನ ಅಂತ ಕರೆಯಲಾಗುತ್ತೆ. ಹಾಗಾಗಿ ಈ ಕೃಷಿ ಉತ್ಪನ್ನಗಳು ಮತ್ತು ಆದಾನಗಳ ನಡುವಿನ ಅನುಪಾತವೇ ಕೃಷಿ ಉತ್ಪಾದಕತೆ ಆಗಿದೆ. ಅಂದರೆ ನಾವು ಎಷ್ಟು ಆದಾನಗಳನ್ನು ಬಳಸಿ ಎಷ್ಟು ಉತ್ಪನ್ನವನ್ನು ತೆಗೆಯೋದಕ್ಕೆ ಸಾಧ್ಯ ಇದೆ ಅನ್ನೋದೇ ಈ ಕೃಷಿ ಉತ್ಪಾದಕತೆ. ಸಾಮಾನ್ಯವಾಗಿ ಈ ಆದಾನಗಳ ಪ್ರಮಾಣ ಹೆಚ್ಚಾದಂತೆ ಕೃಷಿಯಲ್ಲಿ ಉತ್ಪನ್ನವೂ ಕೂಡ ಹೆಚ್ಚಾಗಬೇಕು ಅನ್ನೋದು ಸಾಮಾನ್ಯ ಜ್ಞಾನ. ಆ ರೀತಿ ಆದರೆ ಆದಾನಗಳು ಹೆಚ್ಚಾದ ಪ್ರಮಾಣದಲ್ಲೇ ಉತ್ಪನ್ನಗಳು ಕೂಡ ಹೆಚ್ಚಾಗ್ತಾ ಹೋದರೆ ಆಗ ಉತ್ಪಾದಕತೆ ಹೆಚ್ಚಾಗ್ತಾ ಇದೆ ಅಂತ ಅರ್ಥ ಬರುತ್ತೆ. ಆದರೆ ಆದಾನಗಳನ್ನು ಹೆಚ್ಚಿಸಿದಂತಹ ಪ್ರಮಾಣದಲ್ಲಿ ಉತ್ಪನ್ನಗಳು ಹೆಚ್ಚದೇ ಹೋದರೆ ಆಗ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ ಅನ್ನೋ ಅರ್ಥ ಬರುತ್ತೆ. ನಮ್ಮ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಕೃಷಿ ಉತ್ಪಾದಕತೆಯು ಅನೇಕ ಅಂಶಗಳ ಮೇಲೆ ಅವಲಂಬಿಸಿದೆ. ಯಾವ್ಯಾವು ಅಂದರೆ ಮುಖ್ಯವಾಗಿ ಕೃಷಿ ಉತ್ಪಾದಕತೆ, ಭೂಮಿಯ ಫಲವತ್ತತೆ, ಆ ಕೃಷಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ಉತ್ಪಾದಕತೆ, ಭೂ ಹಿಡುವಳಿಗಳ ಗಾತ್ರ, ಅಂದರೆ ಕೃಷಿ ವ್ಯವಸಾಯ ಮಾಡುವಂತಹ ಭೂಮಿಯ ಗಾತ್ರ ದೊಡ್ಡದೋ ಚಿಕ್ಕದೋ ಅನ್ನೋದ್ರ ಮೇಲೂ ಅವಲಂಬಿತ ಆಗಿರುತ್ತೆ. ಆದಾನಗಳ ಗುಣಮಟ್ಟ, ಅಂದರೆ ನಾವು ಕೃಷಿಯ ಉತ್ಪಾದನೆಯನ್ನು ಮಾಡೋದಕ್ಕೆ ಬಳಸುವಂತಹ ಹೂಡುವಳಿಗಳ ಗುಣಮಟ್ಟ, ಅಂದರೆ ಬೀಜ, ಗೊಬ್ಬರ, ಸಲಕರಣೆಗಳು, ಇವೆಲ್ಲದರ ಗುಣಮಟ್ಟ ಮತ್ತು ಮಳೆಯ ಪ್ರಮಾಣ, ಹೀಗೆ ಮುಂತಾದ ಅಂಶಗಳ ಮೇಲೆ ಅವಲಂಬಿಸಿರುತ್ತೆ. ಈ ಎಲ್ಲ ಅಂಶಗಳು ತುಂಬ ಧನಾತ್ಮಕವಾಗಿದ್ದು ಉತ್ತಮವಾಗಿದ್ದರೆ ಆಗ ಕೃಷಿಯ ಉತ್ಪಾದಕತೆ ಕೂಡ ಹೆಚ್ಚಾಗಿರುತ್ತೆ. ಇಲ್ಲ ಅಂದರೆ ಕೃಷಿಯ ಉತ್ಪಾದಕತೆ ಕುಂಠಿತಗೊಳ್ಳುತ್ತಾ ಹೋಗುತ್ತೆ. Students, let us first understand a little about the meaning of agricultural productivity.
Productivity in general refers to the production capacity. Hence, agricultural productivity refers to production capacity of agriculture. It means what the production capacity of 1 acre or 1 hectare of land. That is, how much of produce or how much of crops can be grown in a particular land area is called as agricultural productivity. It is also defined as the ratio of agricultural outputs to inputs. What do we mean by inputs? Inputs are the various things which are used in the agricultural production process. What do we use in agricultural production process? Mainly, we require land. So, land is one of the important input, and only if we have land, it is not sufficient. To produce on land, to do cultivation on land, we need seeds, we need fertilizers, we need many types of implements, equipments, machineries, etc. All these put together are called as inputs. By using these inputs, when production or cultivation takes place, we will be able to grow certain amount of crops. The crops what is grown is called as output. Hence, the ratio of agricultural outputs to inputs is defined as agricultural productivity. That is, for how much of input, how much of output is got is said to be as agricultural productivity. As we go on increasing the amount of inputs, it is a common sense that output should also increase. But it may happen or may not happen. Whenever inputs are increased, if output also increases in the same proportion or in more than proportionately, then agricultural productivity is said to be high. But as inputs go on as we go on increasing the inputs, if the output does not increase in the same ratio or in the same proportion, then agricultural productivity is said to be less. Agricultural productivity in India and in Karnataka depends on various factors such as fertility of land, labor productivity, that is the productive capacity of the laborers or the people working on land, then the size of land holdings, that is whether the land holding is small or large, quality of inputs, that is the quality of the seeds, machineries, fertilizers, land used for production, and the rainfall and many other factors. ಕರ್ನಾಟಕದಲ್ಲಿ ಕೃಷಿ ಉತ್ಪಾದಕತೆ ತೀರಾ ಕಡಿಮೆ ಇದೆ ಅನ್ನೋದು ಕಂಡುಬಂದಿದೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಆದರೆ ಕೃಷಿಯ ಉತ್ಪಾದಕತೆ ಕಡಿಮೆ ಇರೋದ್ರ ಜೊತೆಗೆ ಕರ್ನಾಟಕದಲ್ಲಿ ಕಾರ್ಮಿಕರ ಉತ್ಪಾದಕತೆಯೂ ಕೂಡ ಕಡಿಮೆ ಇದೆ. ನಾನು ಆಗಲೇ ಹೇಳ್ದಂಗೆ ಕೃಷಿಯ ಉತ್ಪಾದಕತೆ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಅದರಲ್ಲಿ ಕಾರ್ಮಿಕರ ಉತ್ಪಾದಕತೆಯೂ ಕೂಡ ಒಂದು. ಕಾರ್ಮಿಕರ ಉತ್ಪಾದಕತೆಯೂ ಕಡಿಮೆ ಇರೋದ್ರಿಂದ ಸಹಜವಾಗಿ ಭೂಮಿಯ ಅಥವಾ ಕೃಷಿಯ ಉತ್ಪಾದಕತೆಯು ಕೂಡ ಕಡಿಮೆ ಇದೆ. ಇದು ಕರ್ನಾಟಕದಲ್ಲಿ ಕೃಷಿ ಹಿಂದುಳಿದಿರೋದಕ್ಕೆ ಒಂದು ಮುಖ್ಯ ಕಾರಣ ಅನಿಸ್ಕೊಂಡಿದೆ. Students, it is said that in Karnataka, the agricultural productivity is very low. Not only the agricultural productivity, but also productivity of laborers is also said to be low in Karnataka. Since agricultural productivity depends on many factors, and one of the factor is labor productivity, and if labor productivity is less, then naturally agricultural productivity will also be less. So this is considered to be, that is, low agricultural productivity is considered to be the main reason for backwardness of agriculture in the state of Karnataka. Now let us understand what are the major causes for low agricultural productivity in Karnataka. By understanding the causes for the problem, we will be able to arrive at the measures or solutions to the problem in an effective manner. ವಿದ್ಯಾರ್ಥಿಗಳೇ, ಈಗ ಕರ್ನಾಟಕದಲ್ಲಿ ಕಡಿಮೆ ಕೃಷಿ ಉತ್ಪಾದಕತೆಗೆ
ಇರುವಂತಹ ಮುಖ್ಯ ಕಾರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಕಾರಣಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶ ಏನು ಅಂದರೆ ಸಮಸ್ಯೆಗೆ ಕಾರಣಗಳನ್ನು ತಿಳ್ಕೊಂಡ್ರೆ ಸಮಸ್ಯೆಗೆ ಪರಿಹಾರವನ್ನು ಕ್ರಮಗಳನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಹುಡುಕೋದಕ್ಕೆ ಸಾಧ್ಯ. ಹಾಗಾಗಿ ಕೃಷಿ ಉತ್ಪಾದಕತೆಗೆ ಕಾರಣಗಳೇನು ಅನ್ನೋದನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಸಣ್ಣ ಪ್ರಮಾಣದ ಭೂ ಹಿಡುವಳಿಗಳು. ಕರ್ನಾಟಕದಲ್ಲಿ ಭೂ ಹಿಡುವಳಿಗಳ ಗಾತ್ರ ಬಹಳ ಚಿಕ್ಕದಾಗಿದೆ. ಈ ಚಿಕ್ಕ ಭೂ ಹಿಡುವಳಿಗಳು ಲಾಭದಾಯಕವೂ ಅಲ್ಲ, ಆರ್ಥಿಕವಾಗಿಯೂ ಕೂಡ ಅವು ಅನುಕೂಲಕಾರಿಯಾಗಿ ಇಲ್ಲ. ಈ ಸಣ್ಣ ಭೂ ಹಿಡುವಳಿಗಳ ಮೇಲೆ ಯಾವುದೇ ರೀತಿಯ ಯಾಂತ್ರೀಕರಣ, ವೈಜ್ಞಾನಿಕ ಬೇಸಾಯ, ತಂತ್ರಜ್ಞಾನದ ಪ್ರಯೋಗ ಇವೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಂಖ್ಯೆ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ ಈ ಭೂ ಹಿಡುವಳಿಗಳು ಮತ್ತಷ್ಟು ವಿಭಜನೆಗೊಳ್ತಾ ಇದೆ. ಕುಟುಂಬಗಳ ಗಾತ್ರ ತುಂಬ ದೊಡ್ಡದಾಗಿರೋದ್ರಿಂದ ಇರುವಂತಹ ಸಣ್ಣ ಪ್ರಮಾಣದ ಭೂ ಹಿಡುವಳಿಗಳು ಮಕ್ಕಳ ನಡುವೆ ಮತ್ತೆ ವಿಭಜನೆಗೊಂಡು ಛಿದ್ರಗೊಳ್ಳುತ್ತಾ ಇದೆ. ಒಬ್ಬ ತಂದೆಗೆ ಸೇರಿದಂತಹ ಜಮೀನು ಅನೇಕ ಮಕ್ಕಳ ನಡುವೆ ವಿಭಜನೆ ಆಗೋದಲ್ಲದೆ ಈ ವಿಭಜನೆ ಆಗುವಂತಹ ಸಮಯದಲ್ಲಿ ಬದುಗಳ ನಿರ್ಮಾಣದಿಂದ ಅನೇಕ ಪ್ರಮಾಣದ ಫಲವತ್ತತೆಯ ಭೂಮಿ ಕೂಡ ನಾಶ ಆಗ್ತಾ ಇದೆ. ಈ ವಿಭಜನೆಯಿಂದಾಗಿ ಸಣ್ಣ ಭೂ ಹಿಡುವಳಿಗಳ ಕಾರಣದಿಂದಾಗಿ ಕೃಷಿಯ ಉತ್ಪಾದಕತೆ ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಇರೋದು ಕಂಡುಬರ್ತಾ ಇದೆ. The first cause for low agricultural productivity in Karnataka is the small scale land holdings. In Karnataka, the land holdings are very small, and these small land holdings are very uneconomical and unprofitable. The various modern techniques of agriculture like mechanization, scientific methods of cultivation, use of technology is not at all possible in case of these small scale land holdings. Since population is increasing at a faster rate in rural areas, and the size of the families are very big, the small scale land holdings are further divided and fragmented among the children of the family. When the small land holdings are getting divided and fragmented, a lot of fertile land is wasted in construction of bunds, in dividing the lands between the brothers of the family. Hence, this small scale land holdings has resulted in low agricultural productivity in Karnataka. ಎರಡನೇ ಕಾರಣ ಎಂದರೆ ಕೃಷಿಯ ಮೇಲೆ ಜನಸಂಖ್ಯೆಯ ಅಧಿಕ ಒತ್ತಡ. ಗ್ರಾಮೀಣ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಜನಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಕೃಷಿಯ ಮೇಲೆ ಜನಸಂಖ್ಯೆಯ ಒತ್ತಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಈ ಹೆಚ್ಚು ಕೃಷಿಯ ಮೇಲೆ ಅವಲಂಬಿತವಾಗಿರುವಂತಹ ಜನಸಂಖ್ಯೆ ಕೃಷಿಯ ಉತ್ಪನ್ನದ ಹೆಚ್ಚಳಕ್ಕೆ ಯಾವುದೇ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಕೃಷಿಯ ತಲಾ ಉತ್ಪಾದಕತೆ ಕೂಡ ಕಡಿಮೆ ಇದೆ. ಯಾವುದೇ ಒಂದು ಕೆಲಸದಲ್ಲಿ ಎಷ್ಟು ಜನರ ಅವಶ್ಯಕತೆ ಇರುತ್ತೋ ಅಷ್ಟೇ ಜನ ಕೆಲಸ ಮಾಡಿದ್ರೆ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿಯಾಗಿ ಉತ್ತಮ ರೀತಿಯಲ್ಲಿ ಮುಗಿಯೋದಕ್ಕೆ ಸಾಧ್ಯ. ಆದರೆ ಅವಶ್ಯಕತೆಗಿಂತ ಹೆಚ್ಚಿನ ಜನ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಆ ಕೆಲಸ ಹಾಳಾಗುತ್ತೆ. ನಮ್ಮ ಕೃಷಿ ಚಟುವಟಿಕೆಯಲ್ಲೂ ಇದೇ ಆಗ್ತಾ ಇದೆ. ಅವಶ್ಯಕತೆಗಿಂತ ಹೆಚ್ಚಿನ ಜನ ಕೃಷಿಯನ್ನು ಅವಲಂಬಿಸಿರೋದ್ರಿಂದ, ಕೃಷಿಯ ಜಮೀನಿನ ಮೇಲೆ ಕೆಲಸ ಮಾಡ್ತಾ ಇರೋದ್ರಿಂದ ಕೃಷಿಯ ಉತ್ಪಾದಕತೆ ಹೆಚ್ಚುವ ಬದಲು ಕಡಿಮೆ ಆಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. Heavy pressure of population on agriculture is another major cause for low productivity in agriculture. Since density of population is high in rural areas of Karnataka, the pressure of population on agriculture is also very high. More number of people are working on agricultural lands than what is required.
This is having an adverse effect on the agricultural production. Excess people working on lands than what is required is not contributing to the increase in agricultural production, but it has led to low agricultural productivity and also low per capita productivity of laborers working on agriculture. ಮೂರನೇ ಅಂಶ ಅಂದರೆ ಅನಿಶ್ಚಿತ ಮಳೆ. ಕರ್ನಾಟಕದಲ್ಲಿ ನೀರಾವರಿ ಪದ್ಧತಿಗಳು ಈಗಲೂ ಸಹ ಸಂಪೂರ್ಣವಾಗಿ ಅಭಿವೃದ್ಧಿ ಆಗದೇ ಇರೋ ಕಾರಣ 60% ಕೃಷಿ ಭೂಮಿ ಈಗಲೂ ಸಹ ಮಳೆಯ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ನಮ್ಮ ರಾಜ್ಯದಲ್ಲಿ ಮಳೆ ಸುರಿಯುತ್ತದೆಯೇ ಹೊರತು ಮಳೆ ಆಗುವುದಿಲ್ಲ ಅನ್ನೋ ಮಾತಿದೆ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಅನಿಶ್ಚಿತವಾಗಿದೆ ಮತ್ತು ಅಸಮಾನವಾಗಿದೆ. ಎಲ್ಲ ಪ್ರದೇಶಗಳಲ್ಲೂ ಒಂದೇ ಸಮನಾದ ಮಳೆ ಬರೋದಿಲ್ಲ. ಹಾಗೂ ಈ ಮಳೆಯ ಮೇಲೆ ನಾವು ಅವಲಂಬಿತ ಆಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕೃಷಿ ಮುಂಗಾರಿನ ಮಳೆಯ ಜೊತೆಗೆ ಜೂಜಾಡುತ್ತಿದೆ ಅನ್ನೋ ಮಾತು ಕೂಡ ಇದೆ. ಈ ಸಂಪೂರ್ಣ ಅವಲಂಬನೆ, ಮಳೆಯ ಮೇಲಿನ ಅವಲಂಬನೆಯಿಂದಾಗಿ ಮಳೆ ಬಂದರೆ ಮಾತ್ರ ಬೆಳೆ ಎಂಬ ನುಡಿ ನಮ್ಮ ಕರ್ನಾಟಕ ಅರ್ಥವ್ಯವಸ್ಥೆಯಲ್ಲಿ ತುಂಬ ಪ್ರಚಲಿತವಾಗಿದೆ. ಆದರೆ ಇದು ಒಂದು ದೊಡ್ಡ ವಿಪರ್ಯಾಸ. ಈ ಮೇಲಿನ ಅವಲಂಬನೆ, ಈ ಮಳೆ ಅಸಮಾನವಾಗಿ ಬರುವಂಥದ್ದು ಮತ್ತು ಅನಿಶ್ಚಿತವಾಗಿರೋದು ನಮ್ಮ ಕೃಷಿಯ ಉತ್ಪಾದಕತೆ ಕಡಿಮೆ ಇರೋದಕ್ಕೆ ಮುಖ್ಯ ಕಾರಣವಾಗಿದೆ. Uncertain rainfall is another cause for low agricultural productivity in agriculture. The rainfall in Karnataka is not only uncertain, is unequal and undependable. Since irrigational facilities are not very well developed in Karnataka, even now 60% of the agricultural land is entirely dependent on monsoons or rainfall for their activities. In Karnataka, there is a saying that it pours but it does not rain. It means that some of the regions in Karnataka receive very high rainfall, whereas some other regions receive very less rainfall. And rainfall is not certain in all the years. Hence, the agricultural activity is entirely dependent on the uncertain, undependable and ununiform rainfall of Karnataka. And this is one of the cause for low agricultural productivity. ಮತ್ತೊಂದು ಕಾರಣ ಅಂದರೆ ಹಣಕಾಸಿನ ಕೊರತೆ. ಇದು ಕೃಷಿಯ ಪ್ರಗತಿಗೆ ಒಂದು ಪ್ರಮುಖವಾದ ಅಡಚಣೆಯಾಗಿದೆ. ರೈತರ ಆದಾಯ ತುಂಬ ಕಡಿಮೆ ಇರೋದ್ರಿಂದ ಅವರು ಹೊರಗಿನ ಹಣಕಾಸಿನ ಲಭ್ಯತೆಯ ಮೇಲೆ ಕೃಷಿ ಚಟುವಟಿಕೆಗಳಿಗೆ ಅವಲಂಬಿತ ಆಗಿದ್ದಾರೆ. ಆದರೆ ಇಲ್ಲಿ ಹಣಕಾಸಿನ ಪೂರೈಸುವಂತಹ ಸಂಸ್ಥೆಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರ್ತಾ ಇಲ್ಲ. ಇರುವಂತಹ ಸಂಸ್ಥೆಗಳು ಕೂಡ ಸಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಣಕಾಸನ್ನು ಈ ರೈತರಿಗೆ ಒದಗಿಸುವಲ್ಲಿ ವಿಫಲವಾಗಿವೆ. ಹಾಗಾಗಿ ಈ ಹಣಕಾಸಿನ ಕೊರತೆ ಕೂಡ ಕೃಷಿಯ ಉತ್ಪಾದಕತೆ ಕಡಿಮೆ ಇರೋದಕ್ಕೆ ಒಂದು ಮುಖ್ಯ ಕಾರಣ ಅಂತ ಅನಿಸ್ಕೊಂಡಿದೆ. Scarcity of finance is another cause for low agricultural productivity. The income of the farmers is very less, and hence the personal savings are also less, and they are dependent on the availability of finance from outside for their agricultural activities. However, the institutions supplying finance or loans to agricultural activities are not fully developed, and the institutions which are present are not supplying the finance or the loans on time and in sufficient quantity for cultivation activities. Hence, it has resulted in low productivity in agriculture. ಮತ್ತೊಂದು ಕಾರಣ ಅಂದರೆ ಸುಧಾರಿತ ಆದಾನಗಳ ಕೊರತೆ. ನಾನಾಗಲೇ ಆದಾನಗಳು ಅಂದ್ರೇನು ಅಂತ ನಿಮಗೆ ತಿಳಿಸ್ಕೊಟ್ಟೆ.
ಈ ಆದಾನಗಳ ಗುಣಮಟ್ಟದ ಮೇಲೂ ಕೃಷಿ ಉತ್ಪಾದಕತೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನು ತಿಳಿಸಿದೆ. ಈ ಆದಾನಗಳ ಸುಧಾರಿತ ಆದಾನಗಳು ಅಂದರೆ ಉತ್ತಮ ಹೂಡುವಳಿಗಳ ಕೊರತೆ, ಆದಾನಗಳು ಅಂದರೆ ಹೂಡುವಳಿಗಳು ಅನ್ನೋ ಇನ್ನೊಂದು ಪದದ ಬಳಕೆಯೂ ಇದೆ. ಸುಧಾರಿತ ಹೂಡುವಳಿಗಳ ಕೊರತೆಯೂ ಕೂಡ ಕಡಿಮೆ ಕೃಷಿ ಉತ್ಪಾದಕತೆಗೆ ಕಾರಣವಾಗಿದೆ. ಅಂದರೆ ಉದಾಹರಣೆಗೆ ಸಾಂಪ್ರದಾಯಿಕ ಬೀಜಗಳನ್ನು ಬಳಸಿದಾಗ ಹೆಚ್ಚು ಇಳುವರಿ ಸಿಗೋದಿಲ್ಲ. ಹಾಗೆ ಈ ಉತ್ತಮ ಬೀಜಗಳ ಕೊರತೆ, ರಾಸಾಯನಿಕ ಗೊಬ್ಬರಗಳ ಕೊರತೆ, ಕೀಟನಾಶಕಗಳ ಕೊರತೆ, ಉಪಕರಣಗಳು, ಸಲಕರಣೆಗಳು, ಯಂತ್ರಗಳ ಕೊರತೆ ಕೃಷಿಯ ಉತ್ಪಾದಕತೆಯ ಕಡಿಮೆ ಉತ್ಪಾದಕತೆಗೆ ಕಾರಣವಾಗಿವೆ. Lack of improved inputs is another major cause for low productivity in agriculture. Inputs used in agriculture should be of good and improved quality. For example, if traditional seeds are used, then we cannot expect good yield from such seeds. Hence, we require high yielding good variety of seeds. Lack of high yielding good variety of seeds, good quality of manure, good fertilizers, good quality of pesticides, implements, equipments and machineries is said to be another reason or cause for low productivity of agriculture in Karnataka. ಮತ್ತೊಂದು ಕಾರಣ ಅಂದರೆ ತಂತ್ರಜ್ಞಾನದ ಅಭಾವ. ಹಳೆಯ ಉಪಕರಣಗಳ ಬಳಕೆ ಮತ್ತು ಪುರಾತನವಾದ ಉತ್ಪಾದನಾ ವಿಧಾನಗಳನ್ನು ಅನುಸರಿಸ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಕೃಷಿಯ ಉತ್ಪಾದಕತೆ ಕಡಿಮೆ ಇದೆ ಅನ್ನೋದು ಕಂಡುಬರ್ತಾ ಇದೆ. ಅನೇಕ ಸಣ್ಣ ರೈತರುಗಳು ಈ ಆಧುನಿಕ ಬೇಸಾಯ ಪದ್ಧತಿಗಳನ್ನು, ವೈಜ್ಞಾನಿಕ ವ್ಯವಸಾಯ ವಿಧಾನಗಳನ್ನು ಇನ್ನೂ ಅನುಸರಿಸದೆ ಪುರಾತನ ವಿಧಾನಗಳನ್ನು, ಹಳೆಯ ತಂತ್ರಜ್ಞಾನವನ್ನು ಬಳಸಿಕೊಂಡು ಕೃಷಿಯನ್ನು ಮಾಡ್ತಾ ಇರೋದರಿಂದ ಉತ್ಪಾದಕತೆ ಕೃಷಿಯಲ್ಲಿ ಕಡಿಮೆ ಇರೋದು ಕಂಡುಬರ್ತಾ ಇದೆ. Scarcity of technical know-how is yet another cause for low productivity in agriculture. Many of the small farmers in the state of Karnataka are using traditional methods of cultivation. They are not able or they are not aware of the modern methods of cultivation and the scientific way of cultivation. Hence, this is also one of the major cause for low productivity in agriculture. ಮತ್ತೊಂದು ಕಾರಣ ಅಂದರೆ ದೋಷಪೂರ್ಣವಾದ ಮಾರುಕಟ್ಟೆ ವ್ಯವಸ್ಥೆ. ಕೃಷಿ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಮಾರುಕಟ್ಟೆ ಸೌಲಭ್ಯಗಳು ಕೂಡ ಉತ್ತಮವಾಗಿರಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಕೃಷಿ ಉತ್ಪನ್ನಗಳಿಗೆ ಸರಿಯಾದ ಲಾಭದಾಯಕವಾದ ಬೆಲೆಗಳು ದೊರೀತಾ ಇಲ್ಲ. ಉತ್ಪನ್ನಗಳನ್ನು ಪಟ್ಟಣಗಳಿಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಬೇಕು ಅಂದರೂ ರೈತರಿಗೆ ಸರಿಯಾದ ಸಾರಿಗೆ ಸೌಲಭ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಇನ್ನು ಮಾರುಕಟ್ಟೆಗಳಲ್ಲಿ ತೂಕ ಮತ್ತು ಅಳತೆಯಲ್ಲಿ ಮೋಸ ನಡೆಯುತ್ತೆ. ಹಾಗೆ ದಳ್ಳಾಳಿಗಳು ಮತ್ತು ವ್ಯಾಪಾರಸ್ಥರು ಸರಿಯಾದ ಬೆಲೆಯನ್ನು ರೈತರಿಗೆ ನೀಡದೆ ಅವರನ್ನು ಶೋಷಣೆಗೆ ಗುರಿಪಡಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದಾಗಿ ಈ ರೀತಿಯ ದೋಷಪೂರಿತ ಮಾರುಕಟ್ಟೆಯ ವ್ಯವಸ್ಥೆಯಿಂದಾಗಿ ರೈತರಿಗೆ ಸರಿಯಾದ ಆದಾಯ ಸಿಗ್ತಾ ಇಲ್ಲ. ಹೀಗಾಗಿ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಸರಿಯಾದ ಆದಾಯ, ಲಾಭ ರೈತರಿಗೆ ದೊರೆಯದೇ ಇರೋದರಿಂದ ದಿನೇ ರೈತರು ಕಷ್ಟಪಟ್ಟು ಶ್ರಮವಹಿಸಿ ಕೃಷಿ ಚಟುವಟಿಕೆಗಳನ್ನು ನಡೆಸುವಂತಹ ಉತ್ಸಾಹವನ್ನು, ಆಸಕ್ತಿಯನ್ನು ಕಳ್ಕೊಳ್ತಾ ಇರೋದು ಕೃಷಿ ಉತ್ಪಾದಕತೆ ಕಡಿಮೆಯಾಗಿರೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಎನಿಸ್ಕೊಂಡಿದೆ. The defective marketing system is found to be another cause for low productivity of agriculture in Karnataka. Agricultural produce are not getting a profitable and good returns in terms of prices in the markets. There are no proper transport system available in rural areas for the farmers to take their produce to city or urban markets where they could get higher prices. And in most of the markets, the farmers are cheated by using unfair weights and measures. And the middlemen and the agents
in the markets are not giving them a fair price and exploiting the farmers. Hence, it has become very difficult for the farmers to continue the farming activities. Though they work hard on their lands, they toil from morning till evening, they are not able to get profit from the produce what they have grown. Hence, they are losing interest and they are being discouraged to work hard in agricultural activities. Thus, defective marketing system which is not earning good income and profit for the farmers is said to be another major cause for low agricultural productivity. ಮತ್ತೊಂದು ಕಾರಣ ಅಂದರೆ ಗೇಣಿದಾರ ವ್ಯವಸ್ಥೆ. ಸಾಕಷ್ಟು ಭೂ ಸುಧಾರಣಾ ಕಾರ್ಯಕ್ರಮಗಳು ಕರ್ನಾಟಕಾದ್ಯಂತ ಜಾರಿಗೆ ಬಂದಿದ್ದರೂ ಅನುಷ್ಠಾನಗೊಂಡಿದ್ದರೂ ಸಹ ಈಗಲೂ ನಮ್ಮ ರಾಜ್ಯದಲ್ಲಿ ಗೇಣಿದಾರ ವ್ಯವಸ್ಥೆ ಕಂಡುಬರುತ್ತೆ. ನಮ್ಮ ರಾಜ್ಯದಲ್ಲಿ ಕೆಲವು ಶ್ರೀಮಂತ ಕೃಷಿಕರು ದೊಡ್ಡ ಪ್ರಮಾಣದ ಭೂಮಿಯ ಮಾಲೀಕರು ಅನಿಸ್ಕೊಂಡಿದ್ದಾರೆ. ಆದರೆ ಬಹುಸಂಖ್ಯಾತ ಸಣ್ಣ ರೈತರು ಅನೇಕರು ಕಡಿಮೆ ಪ್ರಮಾಣದ ಭೂಮಿಯನ್ನು ಹೊಂದಿದ್ದು ಇನ್ನೂ ಅನೇಕರು ಭೂರಹಿತ ರೈತರು ಅಂತ ಅನ್ನಿಸ್ಕೊಂಡಿದ್ದಾರೆ. ಈ ಒಂದು ಪರಿಸ್ಥಿತಿಯಿಂದಾಗಿ ಗೇಣಿದಾರ ವ್ಯವಸ್ಥೆ ಇನ್ನೂ ನಮ್ಮ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದೆ. ಶ್ರೀಮಂತ ಜಮೀನುದಾರರ ಭೂಮಿಯನ್ನು ಗೇಣಿಯ ಮೇಲೆ ತೆಗೆದುಕೊಂಡಂತಹ ಸಣ್ಣ ರೈತರು ಅಥವಾ ಭೂರಹಿತ ರೈತರಿಗೆ ಯಾವಾಗಲೂ ಅನಿಶ್ಚಿತತೆ ಕಾಡ್ತಾ ಇರುತ್ತೆ. ಭೂಮಿಯ ಮಾಲೀಕ ಯಾವಾಗ ಬೇಕಾದರೂ ಅವನನ್ನು ಭೂಮಿಯಿಂದ ಹೊರಗೆ ಹಾಕುವಂತಹ ಸಂಭವ ಇರುತ್ತೆ. ಹಾಗಾಗಿ ಭೂಮಿಯನ್ನು ಗೇಣಿಯ ಮೇಲೆ ಪಡೆದುಕೊಂಡು ವ್ಯವಸಾಯ ಮಾಡ್ತಾ ಇರುವಂತಹ ರೈತರಿಗೆ ಯಾವಾಗಲೂ ಅನಿಶ್ಚಿತತೆ ಆತಂಕ ಕಾಡ್ತಾ ಇರೋದ್ರಿಂದ ಅವರು ಹೆಚ್ಚಾಗಿ ಆ ಗೇಣಿಯನ್ನು ತೆಗೆದುಕೊಂಡ ಭೂಮಿಯ ಮೇಲೆ ಅಭಿವೃದ್ಧಿ ವೆಚ್ಚ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಕಷ್ಟಪಟ್ಟು ದುಡಿಯುವಂತಹ ಆಸಕ್ತಿಯೂ ಕೂಡ ಅವರಲ್ಲಿ ಕಂಡುಬರೋದಿಲ್ಲ. ಹಾಗಾಗಿ ಈ ಗೇಣಿದಾರ ವ್ಯವಸ್ಥೆಯು ಕಡಿಮೆ ಕೃಷಿ ಉತ್ಪಾದಕತೆಗೆ ಮುಖ್ಯ ಕಾರಣ ಅಂತ ಅನಿಸ್ಕೊಂಡಿದೆ. The land tenure system is another major cause for low productivity of agriculture in Karnataka. In spite of implementation of land reforms across the state of Karnataka, the land tenure system still exists in our state. There are a very few rich landlords owning majority of land holdings in Karnataka, whereas majority of the small farmers are having very small or little land holdings, and many of the farmers are also said to be landless laborers. So because of this situation, land tenure system still exists in Karnataka. The tenures who have taken land on tenure are always facing uncertainty and fear of eviction from the land. The big landlords can throw them away from the tenure system any time as they wish. So this uncertainty and fear of eviction has discouraged the tenures to work hard and to spend more on agricultural activities on the land which they have taken on tenure. Hence, this type of discouragement and loss of interest on working on tenure lands has led to low agricultural productivity in Karnataka. ಕೊನೆಯದಾಗಿ ಗ್ರಾಮೀಣ ಸಾಲಗಾರಿಕೆ ಕಡಿಮೆ ಕೃಷಿ ಉತ್ಪಾದಕತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂತ ಅನ್ನಿಸ್ಕೊಂಡಿದೆ. ಈಗಾಗಲೇ ನಾವು ನಮ್ಮ ರಾಜ್ಯದಲ್ಲಿ ಕೃಷಿಕರ ಆದಾಯ ಬಹಳ ಕಡಿಮೆ ಇದೆ. ಅವರಿಗೆ ಅವರ ಉತ್ಪನ್ನಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಲಾಭ ತುಂಬ ಕಡಿಮೆ, ಆದಾಯ ಕಡಿಮೆ ಇದೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗಾಗಿ ಆದಾಯ ಬಹಳ ಕಡಿಮೆ ಇರೋದರಿಂದ ಅವರ ಸಾಲದ ಪ್ರಮಾಣ ಕೂಡ ಬಹಳ ಹೆಚ್ಚಾಗಿಯೇ ಇದೆ. ಪ್ರತಿ ಬಾರಿಯೂ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಈ ರೈತರು ಸಾಲವನ್ನು ಪಡಿಬೇಕಾಗಿರುವಂತಹ ದಾರುಣ ಪರಿಸ್ಥಿತಿ ಎದುರಾಗಿದೆ.
ಸಾಂಸ್ಥಿಕ ಸಾಲದ ವ್ಯವಸ್ಥೆಗಳು ಹೆಚ್ಚಾಗಿ ಅಭಿವೃದ್ಧಿ ಆಗದೇ ಇರೋದ್ರಿಂದ ಈ ಅಸಾಂಸ್ಥಿಕ ಮೂಲಗಳು ಅಂದರೆ ಸ್ಥಳೀಯ ಲೇವಾದೇವಿಗಾರರ ಬಗ್ಗೆ ಸಾಲಕ್ಕೆ ರೈತರು ಹೆಚ್ಚಾಗಿ ಮೊರೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರು ಶಾಶ್ವತವಾಗಿ ಸಾಲಗಾರರಾಗ್ತಾ ಇದ್ದಾರೆ. ಹಳೆಯ ಸಾಲಗಳನ್ನು ತೀರಿಸೋದಕ್ಕೆ ಹೊಸ ಸಾಲ, ಹಳೆಯ ಸಾಲದ ಬಡ್ಡಿಯನ್ನು ಕಟ್ಟೋದಕ್ಕೆ ಹೊಸ ಸಾಲ, ಹೀಗೆ ಸಾಲದ ಮೇಲೆ ಸಾಲ ಬೆಳೀತಾನೆ ಹೋಗ್ತಾ ಇದೆ. ಹಾಗಾಗಿ ಕರ್ನಾಟಕದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಜೀವಿಸಿ ಸಾಲದಲ್ಲೇ ಸಾಯುವಂತಹ ಪರಿಸ್ಥಿತಿ ಬಹಳಷ್ಟು ಕಡೆ ಕಂಡು ಬರ್ತಾ ಇದೆ. ಈ ರೀತಿಯ ಗ್ರಾಮೀಣ ಸಾಲಗಾರಿಕೆ ಪರಿಸ್ಥಿತಿ ರೈತರನ್ನು ಕೃಷಿ ಚಟುವಟಿಕೆಗಳಲ್ಲಿ ಆಸಕ್ತಿ ಮತ್ತು ಉತ್ಸಾಹವನ್ನು ಕಳೆದುಕೊಳ್ಳೋ ಹಾಗೆ ಮಾಡಿದೆ. ಇದರಿಂದ ಕೂಡ ಕೃಷಿ ಉತ್ಪಾದಕತೆ ಕಡಿಮೆ ಆಗ್ತಾ ಇದೆ. Rural indebtedness is another major reason for low agricultural productivity in the state of Karnataka. As we have already understood, the farmers in Karnataka are not getting good prices for their produce, and hence their income is very less and savings are also very low. Therefore, every time when they have to take up the agricultural activity, they are dependent on loans. Since the institutional sources of finance are not very well developed in all the villages, the farmers are forced to borrow loans from the local money lenders who exploit them by charging high rate of interest. Hence, the farmers are caught in a debt trap. That is, in order to repay the old loans, they borrow new loans. To pay the interest of the old loans, they again borrow new loans. This has made them to get trapped in the debt trap, the so-called debt trap. Hence, there is a saying that the farmers in Karnataka are born in debt, they live in debt, and they die in debt. This kind of rural indebtedness among the agriculturists of Karnataka has made them to lose interest in agricultural activities. So, thus, rural indebtedness is yet another important cause for low productivity in agriculture. ವಿದ್ಯಾರ್ಥಿಗಳೇ, ಇಷ್ಟು ಹೊತ್ತು ನಾವು ಕರ್ನಾಟಕ ಆರ್ಥಿಕತೆಯಲ್ಲಿ ಕೃಷಿ ಪ್ರಮುಖವಾದ ಸ್ಥಾನವನ್ನು ಪಡೆದಿದ್ದರೂ ಸಹ ಕಡಿಮೆ ಉತ್ಪಾದಕತೆಯ ಸಮಸ್ಯೆಯಿಂದ ಬಳಲ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಈ ಕಡಿಮೆ ಉತ್ಪಾದಕತೆಗೆ ಇರುವಂತಹ ಅನೇಕ ಕಾರಣಗಳನ್ನು ಸಹ ತಿಳ್ಕೊಂಡು ಇದರಿಂದನೇ ನಮ್ಮ ರಾಜ್ಯದಲ್ಲಿ ಕೃಷಿ ಬಹಳ ಹಿಂದುಳಿದಿರೋದಕ್ಕೆ ಮುಖ್ಯ ಕಾರಣ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಈ ಕೃಷಿ ಉತ್ಪಾದಕತೆಯನ್ನು ನಾವು ಸುಧಾರಣೆ ಮಾಡಿದ್ರೆ, ಈ ಕಾರಣಗಳನ್ನೆಲ್ಲ ಹೋಗಲಾಡಿಸಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಿದರೆ ಖಂಡಿತವಾಗಿಯೂ ನಮ್ಮ ರಾಜ್ಯದಲ್ಲಿ ಕೃಷಿಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಇದೆ. Students, we have understood the various causes which are responsible for low agricultural productivity in Karnataka. In spite of the fact that agricultural activity occupies a very important place in Karnataka economy, it is suffering from a major problem of low productivity. If these causes are addressed to and the problem of low agricultural productivity is overcome and if the productivity is increased, then definitely the agricultural activity in Karnataka can be developed. So in the next videos, you will be learning about the various measures adopted by the state of Karnataka in order to increase the productivity of agriculture. Thank you.